ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಯ್ಯ. ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ಭಾವ ಶುದ್ಧ, ಆತನ ಮನೆ ಹೊಕ್ಕು ಲಿಂಗಾರ್ಚನೆ ಮಾಡಿದಂತ ಗುರುಪಾವನ ಅಂತ ಹೇಳಿದಾರ. ಅಂತ ಒಂದು ರೈತ ಅಂದ್ರ ಅವನ ಮನಸ್ಸು ಶುದ್ಧ, ಅವನ ಭಾವ ಶುದ್ಧ, ಅವನ್ ಎಲ್ಲ ಭೇದ ಭಾವ ಇಲ್ಲ. ರಾಶಿ ಮಾಡಿದವ್ರು ಎಲ್ಲರಿಗೂ ಕೊಟ್ಟು ಬದುಕ್ತಾನ. ಊರಾಗ ಪೂಜಾ ಮಾಡೋರಿಗೆ ಕೊಡ್ತಾನ, ಊರಾಗ ಹರಿಜನರಿದ್ರು ಅವ್ರಿಗೆ ಕೊಟ್ಟು ತಿಂತಾರ. ಎಲ್ಲರನ್ನು ಕರ್ಕೊಂಡು ಬದುಕಾವ ರೈತ. ಆ ರೈತನ ಬಹಳ ಕಣ್ಣೀರಿನ ಗೋಳ ಮಾಡ್ದ. ಇನ್ನ ನೀವು ಈ ಮೊಬೈಲ್ದಾಗ ನೋಡ್ಬೋದು, ಇನ್ನು 10 ವರ್ಷದಾಗ 2 ಎಕರೆ ಹೊಲ ಯಾವ ಇಟ್ಕೋತಾನಲ್ಲ ಅವ ದೊಡ್ಡ ಶ್ರೀಮಂತ ಅಕ್ಕನಂತ ನೀವು ನೋಡಿದಿರಿ ಮೊಬೈಲ್ದಾಗ ಎಲ್ಲರೂ. ಹಂಗ ರೈತರಂದ್ರೆ ಹೆಮ್ಮೆಯಿಂದ ನೀವು ಕೃಷಿ ಮಾಡಾಕ ಎಲ್ಲರಿಗೂ ಬ್ಯಾಸರ ಆಗೈತಿ. ಫ್ಯಾಕ್ಟ್ರಿಗೆ ಹೋಗ್ತೀರಿ, ಆ ರೈತಕಿ ಎಂದು ಬಿಡಬೇಡ್ರಿ. ಕೊರೋನಾ ಟೈಮ್ದಾಗ ಎಲ್ಲರನ್ನು ಕೈ ಹಿಡಿದಿತ್ತು ರೈತಕಿನ. ಎಲ್ಲ ಫ್ಯಾಕ್ಟ್ರಿ ಯಾವ ಏನು ಶಾಶ್ವತ ಅಲ್ಲ. ಒಡ ಹುಟ್ಟಿದವ್ರ ಪಿಕ್ಚರ್ದಾಗ ರಾಜ್ಕುಮಾರ್ ಹೇಳ್ಯಾರ, ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ಈ ಮಣ್ಣನ್ನು ನಂಬಿ ಕೆಟ್ಟವರಿಲ್ಲ ಅಂತ ಹೇಳ್ಯಾರ. ಹಂಗ ರೈತರಂದ್ರ ಹೆಮ್ಮೆಯಿಂದ ಬದುಕಬೇಕು. ನಾವು ಯಾರು ಕೀಳ್ಯಾರ ಇಟ್ಕೋಬಾರ್ದ. ನಾವು ಎಲ್ಲೇ ನಮ್ಮನ್ನು ಕೇಳಿದ್ರೆ ನಾವು ವಕೀಲರು ಇರ್ಬೋದು, ಮೊದ್ಲೇಕ್ ಏನ್ ಹೇಳ್ತಾವ ನಾವು ರೈತಕಿ ಮಾಡ್ತಾವ ಅಂತ ಹೇಳ್ತೇವೆ. ನಮ್ಮಲ್ಲಿ ಅದು ಐತಿ. ರೈತರ ಬಹಳ ಒಳ್ಳೆ ಹಸನಾಗಲಿ ಅಂತ ಈ ಸಂದರ್ಭದಾಗ ಹೇಳಿ ಬಹಳ ಮಾತಾಡೋದು ಬೇಡ. ಎಲ್ಲರೂ ಮತ್ತೊಮ್ಮೆ ಕೇಳ್ಕೊಳ್ಳೋದು ಏನಂದ್ರ ದಯವಿಟ್ಟು ಕೈ ಮುಗಿದೇತನೆ. ಇಬ್ಬರ ಪೊಲೀಸರು ಬಂದಾರ, ಯಾರು ಗದ್ದಲ ಹಾಕ್ಬೇಡ್ರಿ. ನೀವು ಶಾಂತ ರೀತಿಯಿಂದ ಕೊಡ್ರಿ, ನಮ್ಗೆ ಎಲ್ಲರಿಗೂ ಗೌರವ ಬರ್ತೈತಿ. ಅವ್ರು ಕಲ್ತವ್ರಿಗೆ ಚಲೋ ಆಕತಿ, ನಮ್ಮ ಊರಿಗೂ ಒಂದು ಹೆಮ್ಮೆ ಬರ್ತದಂತೆ. ಮತ್ತೊಮ್ಮೆ ಕೇಳಿ ಎಲ್ಲರೂ ಈ ನಾಟಕದ